ಗೊತ್ತು ನನಗೆ ನೀವು ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ. ಯಾಕೆ ರಂಜಿತ್ ಯಾವಾಗಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊತೀರಾ? ಮುಚ್ಚ್ರಿ ಬಾಯಿ ಸಾಕು. ನಾನು ಆದಿತ್ಯ ಹೊಡೆದಾಡಿದ್ರೆ ನಿಮಗೆ ಖುಷಿ, ಈಗ ಅದಾಗ್ತಿಲ್ವಲ್ಲ ಅದಕ್ಕೆ ನಿಮಗೆ ಡಿಸಪಾಯಿಂಟ್ಮೆಂಟು ಅಲ್ವಾ? ಅಯ್ಯೋ ಇಲ್ಲ ರಂಜಿತ್, ನೀವು ಆದಿತ್ಯ ಚೆನ್ನಾಗಿರೋದೇ ನಂಗೆ ಬೇಕಾಗಿರೋದು. ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಅದನ್ನೇ ನಾನು ಬಯಸೋದು. ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತು ನನಗೆ. ರಂಜಿತ್, ನೀನು ತುಂಬ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇವತ್ತಲ್ಲ ನಾಳೆ ನಾನು ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಅವ್ರು ಹೇಳ್ತಾ ಇರೋದು ನಿಜ ಅಲ್ಲ. ನನಗೂ ಯಾಕೋ ಭಯ ಆಗ್ತದೆ. ನಾಳೆ ನೀವಲ್ಲಿ ಬಂದಾಗ ಆದಿತ್ಯ ಏನೇನೋ ಮಾತಾಡ್ಬಿಟ್ರೆ. ಅವನು ಏನೇ ಮಾತಾಡಿದ್ರು ಸರಿ, ಎಷ್ಟೇ ಅವಮಾನ ಮಾಡಿದ್ರು ಸರಿ, ನಾನು ನಿನ್ನ ಮದುವೆಗೆ ಬಂದೇ ಬರ್ತೀನಿ. ಅವನು ನಮ್ಗಳ ವಿಷಯದಲ್ಲಿ ಕೆಟ್ಟವನಾಗಿರ್ಬೋದು, ಆದರೆ ನಿನ್ನ ವಿಷಯದಲ್ಲಿ ತುಂಬ ಒಳ್ಳೆಯವನು. ನೀನು ಅವನ ಮದುವೆ ಆದರೆ ಅವನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಲೋನ್ ಕೊಡಿಸೋ ವಿಚಾರದಲ್ಲಿ ನೀವುಗಳು ಸೇರ್ಕೊಂಡು ಮಾಡಿದ್ದ ಎಡವಟ್ಟನ್ನ ಅವನ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಈ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಿದ್ದೀನಿ ಅಂತಂದರೆ ನೀನು ನನ್ನ ತಂಗಿ ಹೇಳಿದೆ ಅಂತನೋ ಅಥವಾ ನನ್ನ ಹೆಂಡತಿ ಸಾಕ್ಷಿ ಹೇಳಿದ್ದು ಅಂತನೋ ಅಲ್ಲ, ಆರತಿ ಅವ್ರು ಹೇಳಿದ್ರು ಅಂತ. ಈ ಲೋನ್ ವಿಚಾರ ಅವನು ಗೊತ್ತಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಅರ್ಪಿತಾ ಫೋನ್ ಮಾಡಿದ್ರೆ ಒಳ್ಳೆ ಆ್ಯಂಬುಲೆನ್ಸ್ ರಿಂಗ್ ಆದಾಗ ಆಗತ್ತೆ. ನಾನು ನೆಮ್ಮದಿಯಾಗಿ ಬ್ಯಾಂಕಾಕಿಗೆ ಹೋಗಿ ಬರೋಣ ಅಂದರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಇವಳದೊಂದು ಯಾವಾಗಲೂ ಗೋಳು. ಯಾರಿಗೆ ಚಾಪೆ ಸುತ್ಕೊಂಡು ಹೋಗೋ ಆಪತ್ತು ಬಂದಿದೆಯೋ ಕಾಣೆ. ಹಲೋ ಅರ್ಪಿತಾ, ನಾನೇ ಫೋನ್ ಮಾಡೋಣ ಅಂತಿದ್ದೆ, ನೀನೇ ಫೋನ್ ಮಾಡಿಬಿಟ್ಟೆ ಅಷ್ಟರಲ್ಲೇ. ಹೇಳು, ಯಾರ ಗ್ರಾಚಾರಣೆ ಕೆಟ್ಟಿದೆ? ನಿಮ್ಮ ಗ್ರಾಚಾರಣೆ ಕೆಟ್ಟಿರೋದು ಇವಾಗ. ಏನು ಮಾತು ಅಂತ ಆಡ್ತಿದ್ಯಾ? ತಲೆಗೆಲೆ ಕೆಟ್ಟಿದ್ಯಾ ನಿನಗೆ? ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಅದು ಇದು ಹೇಳಿ ನನ್ನ ಮೂಡ್ ಆಫ್ ಮಾಡಬೇಡ. ನಾನು ಅರ್ಜೆಂಟಾಗಿ ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ, ಫ್ಲೈಟ್ ಲೇಟ್ ಆಗಿದೆ ನನಗೆ. ಏನು ಬ್ಯಾಂಕಾಕ್ ಹೋಗ್ತಿದ್ದೀರಾ? ಹೋಗಿ ಹೋಗಿ, ನೀವು ಬ್ಯಾಂಕಾಕ್ ಹೋಗಿ. ಇಲ್ಲಿ ನಿಮ್ಮ ಮಗಳು ನಿಮ್ಮನ್ನ ಪರ್ಮನೆಂಟ್ ಬಿಟ್ಟು ಹೋಗ್ತಿದ್ದಾಳೆ. ಏನು ನಿನ್ನ ಮಾತಿನ ಅರ್ಥ? ನಿರೋಷ ನಿಮ್ಮನ್ನ ಪರ್ಮನೆಂಟ್ ಬಿಟ್ಟು ಹೋಗೋ ಕಾಲ ಬಂತು ಅಂತ ನನ್ನ ಮಾತಿನ ಅರ್ಥ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೇನೆ ನೀನು ನನಗೆ ಸಿಗ್ತಿರೋ ಇಲ್ವ ಅಂತ ಕೇಳೋಕೆ ಫೋನ್ ಮಾಡಿದೆ ನಿಮಗೆ. ಸಿಗೋದಿರಲಿ, ಮೊದಲು ಏನಾಯಿತು ಅಂತ ಹೇಳು. ತಲೆಯಲ್ಲಿ ಸುಮ್ಮನೆ ಹುಳ ಬಿಡಬೇಡ. ಹುಳ ಬಿಡ್ತಿರೋದು ನಾನಲ್ಲ, ನಿಮ್ಮ ಮಗಳು ನಿರೋಷ. ಇಷ್ಟು ದಿನ ಡ್ಯಾಡಿ ಡ್ಯಾಡಿ ಅಂತ ನಿಮ್ಮ ಹಿಂದಿಂದ ಓಡಾಡ್ತಾ ಇದ್ದಳು. ಈಗ ನಾಳೆ ಬೆಳಿಗ್ಗೆ ನಿಮಗೆ ಹೇಳಿದ ದೇವಸ್ಥಾನದಲ್ಲಿ ಆದಿತ್ಯನ ಮದುವೆ ಆಗ್ತಿದ್ದಾಳೆ. ಅರ್ಪಿತಾ, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಮಾಡೋದಕ್ಕೆ ನಾನು ಜೋಕರ್ ಅಲ್ಲ. ನಮಗೆ ಕೆಡಕನ್ ಬಯಸಿದ್ರ ಪಾಲಿಗೆ ನಾನು ಯಾವತ್ತಿದ್ರೂ ವಿಲನ್ನೇ. ನೋಡಿ, ಇನ್ನಾದರೂ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಿ. ಈ ರೀತಿ ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲ ಅಂದರೆ ನಾವಿಬ್ರು ಬೀದಿ ಹೆಣ ಆಗಬೇಕಾಗತ್ತೆ. ಹುಷಾರ್. ನಾನು ಆದಿತ್ಯನೇ ಮದುವೆ ಆಗಬೇಕು ಅಂತ ಎಷ್ಟು ದಿನದಿಂದ ಕನಸು ಕಾಣ್ತಿದ್ದೀನಿ ಕಣೆ. ಅದು ನಿನಗೂ ಗೊತ್ತಲ್ವಾ? ಆದರೆ ಆದಿತ್ಯ ನೋಡಿದ್ರೆ ಮದುವೆಗೆ ಯಾರನ್ನು ಕರಿಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾನೆ. ಆದರೆ ನನಗೆ ಎಲ್ಲರೂ ಮುಂದೆನೂ ಮದುವೆ ಆಗಬೇಕು ಅಂತ ಆಸೆ ಕಣೆ. ಅದು ತಪ್ಪಾ? ನಿರೋಷ, ಆದಿಗೆ ನಾನು ಫೋನ್ ಮಾಡಿ ಹೇಳ. ನೀನು ಆದಿಗೆ ಫೋನ್ ಮಾಡ್ತೀಯಾ? ಬೇಡ ಸಾಕ್ಷಿ, ಆದಿತ್ಯನಿಗೆ ನಿನ್ನ ಮೇಲೆ ಇನ್ನೂ ಕೋಪ ಇದೆ ಕಣೆ. ಅಲ್ಲ, ಅದು ಅವತ್ತೊಂದು ಬೈದಾಗ ನೀನು ಬೇಜಾರು ಮಾಡಿಕೊಂಡು ಏನೇನೋ ಅನಾಹುತ ಮಾಡಿಕೊಂಡೆ. ಅದರಿಂದ ನೀನಿನ್ನೂ ಸುಧಾರಿಸ್ಕೊಂಡಿಲ್ಲ ಸಾಕ್ಷಿ. ಪ್ಲೀಸ್ ಕಣೆ, ನೀನು ಫೋನ್ ಮಾಡೋದು ಬೇಡವೆ ಪ್ಲೀಸ್? ಇಲ್ಲ ನಿರೋಷ, ನಾನು ಅದಕ್ಕೆ ಫೋನ್ ಮಾಡ್ತೀನಿ.
ಮದುವೆಗೆ ನೀನೆಲ್ಲರೂ ಕರೀಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬೇಡವೆ ಪ್ಲೀಸ್ ಕಣೆ. ನೀನು ಹೆದರ್ಕೋಬೇಡ, ನಾನು ಕಾಲ್ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಸಾಕ್ಷಿ ಪ್ಲೀಸ್ ಬೇಡವೆ. ಅಲ್ಲಿ ರಂಜಿತ್ ಬರ್ತಾರ ಅಂತ ನೋಡು. ಸಾಕ್ಷಿ ಸಾಕ್ಷಿ ಯಾಕಿಬ್ರು ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದು ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಸಾಕ್ಷಿ ನಿನ್ನ ಫೋನ್ ಕೊಡು. ಒಬ್ಬ ಸತ್ಯ ಆದಿತ್ಯನ ಜೊತೆ ಮಾತಾಡಕ್ ಮುಂಚೆ ರಂಜಿತ್ ಬಂದ್ಬಿಟ್ರು. ಸಾಕ್ಷಿ ಆದಿತ್ಯನ ಕಾಲ್ ಮಾಡಿದ್ಯಾ? ಅದು ರಂಜಿತ್, ನಿನಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ ಅಣ್ಣ, ನೀನು ಮಾತಾಡ್ಬೇಡ. ಯಾಕೆ ಫೋನ್ ಮಾಡಿದ್ಯಾ ಅವನಿಗೆ? ನನಗೋಸ್ಕರ ಫೋನ್ ಮಾಡಿದ್ಲಣ್ಣ. ಅದು ಆದಿತ್ಯ ಮದುವೆಗೆ ಯಾರನ್ನೂ ಕರೆಯೋದು ಬೇಡ ಅಂತ ಹೇಳಿದ್ದ ಅಲ್ವಾ, ಅದಕ್ಕೆ ಇವಳು ಅವನ ಹತ್ರ ಮಾತಾಡಿ ಎಲ್ರನ್ನೂ ಕರೆಯೋಕೆ ಹೇಳ್ತೀನಿ ಅಂತ ಫೋನ್ ಮಾಡಿದ್ಲು ಅಷ್ಟೇ. ನೀವಿಬ್ರು ಸೇರಿಕೊಂಡು ಪದೇ ಪದೇ ನನಗೆ ಪ್ರಾಬ್ಲಮ್ ಕೊಡ್ತಾನೆ ಇದ್ದೀರಾ ಅಲ್ಲ ಸಾಕ್ಷಿ? ಈಗಾಗಲೇ ನೀನು ಅವನ ಹತ್ರ ಬಾಯಿಗೆ ಬಂದಾಗ ಬೈಸ್ಕೊಂಡು ಹಾಸಿಗೆ ಇದ್ದಿದ್ಯಾ, ಮತ್ತೆ ಅವನಿಗೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ತಲೆ ಸರಿ ಇಲ್ವಾ ನಿನಗೆ? ಅವನಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮನೆಗೆ ಬಂದು ಮದುವೆಗೆ ಬಾ ಅಂತ ಕರಿತಿದ್ದ. ಅಟ್ಲೀಸ್ಟ್ ಒಂದು ಕಾಲ್ ಮಾಡಿದ್ರು ಕರಿತಿದ್ದ. ಹಾಗೆ ಮಾಡಿಲ್ಲ ಅಂತಂದ್ರೆ ಅವನಿಗೆ ನೀನು ಏನೂ ಆಗ್ಬೇಕಾಗಿಲ್ಲ. ಅರ್ಥ ಮಾಡ್ಕೋ ಸಾಕ್ಷಿ. ನಮ್ಮ ಮದುವೆಗಂತೂ ಯಾರೂ ಬರಲಿಲ್ಲ. ಅಟ್ಲೀಸ್ಟ್ ನಿರೋಷ ಮದುವೆಗಾದ್ರೂ ಎಲ್ಲರೂ ಬರಲಿ ಅನ್ನೋದು ಆಸೆ. ಅದಕ್ಕೆ ಆದಿ ಹತ್ರ ಮಾತಾಡಿ ಅವನನ್ನ ಕನ್ವಿನ್ಸ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಹೇಳೋದು ನಿನಗೆ ಬುದ್ಧಿ ಇಲ್ಲ ಅಂತ. ಅಲ್ಲ ನಿರೋಷ, ಇವಳಿಗಂತೂ ಗೊತ್ತಾಗಲ್ಲ, ನೀನಾದ್ರೂ ಹೇಳೋದು ಬೇಡವಾ? ಇದ್ರಲ್ಲಿ ಅವಳದೇನೂ ತಪ್ಪಿಲ್ಲ ರಂಜನ್. ಅವಳು ಮಾಡಬೇಡ ಅಂತಾನೆ ಹೇಳಿದ್ಲು, ನಾನೇ ಕಾಲ್ ಮಾಡಿದ್ದು. ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಅದಾಗುತ್ತೆ. ನಾವು ಅಂದ್ಕೊಂಡಾಗೆ ಲೈಫ್ ನಡೆಯಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು. ನನ್ನ ಮಗಳು ಈ ರೀತಿ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಲ್ಲ ಅರ್ಪಿತಾ, ಅವಳನ್ನು ಎಷ್ಟೊಂದು ಹಚ್ಕೊಂಡಿದ್ದೆ. ಅಂತವಳು ಇವತ್ತು ನನಗೆ ಒಂದು ಮಾತು ಹೇಳಿದೆ, ನನ್ನ ವೈರಿ ಆದಿತ್ಯನ ಮದುವೆ ಆಗ್ತಿದ್ದಾಳೆ. ಅವಳ ಬಗ್ಗೆ ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೆ, ಎಲ್ಲ ಕನಸುಗಳು ಮಣ್ಣು ಪಾಲಾಗೋದ್ವು. ಎಲ್ಲ ಆಗಿದ್ದು ನಿಮ್ಮಿಂದ. ಮೊದಲಿಂದನೂ ಹೇಳ್ದೆ ಅವಳನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ. ಬಾಯಿ ಮುಚ್ಕೊಂಡಿರು. ಮೊದಲೇ ತಲೆ ಕೆಟ್ಟು ಹೋಗಿದೆ, ಇನ್ನೂ ಟೆನ್ಷನ್ ಕೊಡ್ಬೇಡ. ನನ್ನ ಬ್ಲೇಮ್ ಮಾಡೋ ಬದಲು ನೀನೇನು ಮಾಡಿದೆ ಅನ್ನೋದು ಯೋಚನೆ ಮಾಡು. ಆ ಮನೆಗೆ ನೀನು ಹೋಗಿದ್ಯಾಕೆ?
3 ಹೊತ್ತು ತಿನ್ಕೊಂಡಿರೋದಕ್ಕ ನಿನ್ನ ಯೋಗ್ಯತೆಗೆ ಅವರಿಬ್ಬರನ್ನು ಬೇರೆ ಮಾಡೋದಕ್ಕಾಗಲಿಲ್ಲ, ನನಗೆ ಮಾತಾಡ್ತಾಳೆ. ಸುಮ್ಮನೆ ಕೋಪ ಮಾಡ್ಕೋಬೇಡಿ, ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಇವಳ್ಯಾಕೆ ಇಲ್ಲಿಗೆ ಬಂದ್ಲು? ಕುರಿ ತಾನಾಗೆ ಬಂದು ನರಿ ಬಾಯಿಗೆ ಬಿದ್ದಂಗಾಯ್ತು. ನಿಮ್ಮ ಮಗಳು ಮದುವೆ ತಪ್ಪಿಸೋದಕ್ಕೆ ಒಂದೊಳ್ಳೆ ದಾರಿ ಸಿಕ್ತು. ಆ ದಾರಿನೇ ಈ ಸಾಕ್ಷಿ ಅನ್ನೋ ಮೂದೇವಿ. ನೋಡಿ, ಸಾಕ್ಷಿನ ಸರಿಯಾಗಿ ಹ್ಯಾಂಡ್ಲ್ ಮಾಡಿ ನಿಮ್ಮ ಮಗಳು ನಿಮ್ಮ ಕಡೆ ಬರೋ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿರೋದೇನಾದರೂ ಸಾಕ್ಷಿ ನೋಡಿದ್ರೆ ಎಡವಟ್ಟಾಗುತ್ತೆ, ನಾನು ಹೋಗಿ ಬಚ್ಚಿಟ್ಕೋತೀನಿ. ಇನ್ನೊಂದು ವಿಷಯ, ಸಾಕ್ಷಿ ಜೊತೆ ಹುಷಾರಾಗಿ ಮಾತಾಡಿ. ಕೈಗೆ ಬಂದಿರೋ ತುತ್ತು ಜಾರ್ ಹೋಗೋ ಹಾಗೆ ಮಾಡ್ಕೋಬೇಡಿ. ಅವಳ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನು ಹೋಗಿ ಬಚ್ಚಿಟ್ಕೋ. ಯಾರು ಬೇಕಿತ್ತು ಮೇಡಮ್? ಚಿದಂಬರಂ ಅವರಿದ್ದಾರಾ? ನೀವ್ಯಾರು? ನಾನು ಅವ್ರ ಸಾಕ್ಷಿ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ಹಂಗೆಲ್ಲ ಒಳಗಡೆ ಬಿಡಕ್ಕಾಗಲ್ಲ, ಹೋಗಿ ಮೇಡಮ್. ಇಲ್ಲ, ತುಂಬಾ ಅರ್ಜೆಂಟ್ ವಿಷಯ ಮಾತಾಡಬೇಕು. 5 ನಿಮಿಷ ಅಷ್ಟೇ. ಸುಮ್ಮನೆ ಹೋಗಿ ಮೇಡಮ್, ಹಂಗೆಲ್ಲ ಬಿಡಕ್ಕಾಗಲ್ಲ. ನೋಡಿ ಪ್ಲೀಸ್ ಹಾಗನ್ಬೇಡಿ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹೋಗಿ ಮೇಡಮ್, ಹೇಳ್ತಿಲ್ವ ಬಿಡಕ್ಕಾಗಲ್ಲ ಅಂತ, ಹೋಗಿ. ಸೆಕ್ಯೂರಿಟಿ, ಅವ್ರನ್ನ ಒಳಗೆ ಕಳಿಸಪ್ಪ. ಏನು ದಾರಿ ತಪ್ಪಿ ಬಂದಿರೋ ಹಾಗಿದೆ? ಹಾಗೇನಿಲ್ಲ, ನಿಮ್ಮನ್ನು ನೋಡಬೇಕು ಅಂತಾನೆ ಬಂದೆ ಮಾವ. ಮಾವ ಅಂತೆಲ್ಲ ಕರಿಬೇಡ. ಇದ್ದಕ್ಕಿದ್ದ ಹಾಗೆ ಬಂದಿದ್ಯಾ ಅಂದ್ರೆ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೆ ಬಂದಿರೋ ಹಾಗಿದೆ. ಪ್ಲಾನ್ ಎಲ್ಲ ಏನೂ ಇಲ್ಲ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಓಹೋ, ಇಷ್ಟು ದಿನಕ್ಕೆ ಈಗ ನೆನಪಾದ್ನ ನಾನು? ನನ್ನ ಮಗನ ನನ್ನಿಂದ ದೂರ ಮಾಡಿದ ಪಾಪಿ ನೀನು. ಇಲ್ಲ ಮಾವ, ಖಂಡಿತ ನಿಮ್ಮ ಮಗನ್ ನಾನು ದೂರ ಮಾಡಿಲ್ಲ. ಮಾಡಿಲ್ವಾ? ಈಗೇನು ಗೊತ್ತಿಲ್ದಿರೋ ಹಾಗೆ ನಾಟಕ ಆಡಬೇಡ. ನೀನು ಯಾವಾಗ ನನ್ನ ಮಗನ್ನ ಲವ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಯೋ ಅವತ್ತಿಂದಾನೇ ಅವನು ನನ್ನಿಂದ ದೂರ ಆಗೋದಕ್ಕೆ ಶುರು ಮಾಡ್ದ. ಅದಕ್ಕೆಲ್ಲ ಕಾರಣ ನೀನೇ ತಾನೇ. ಹೋಗ್ಲಿ ಬಿಡು, ಈಗ ಯಾಕ ಕತೆ? ಏನು ಹೇಳಬೇಕು ಅಂತಿದ್ಯೋ ಹೇಳ್ಬಿಟ್ಟು ತಕ್ಷಣ ಹೊರಡು. ನೋಡಿ, ನಾನು ರಂಜಿತ್ನ ಮದುವೆ ಆಗಿರೋದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇದೆ. ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡಬೇಡಿ. ಓಹೋ, ಎಂಥ ಸ್ವಾರ್ಥಿಗಳು ನೀವು! ನಾಚಿಕೆ ಆಗಲ್ವಾ? ನಿಮ್ಮ ಕುಟುಂಬ ಮಾತ್ರ ನಗನಗತ ಒಗ್ಗಟ್ಟಾಗಿರಬೇಕು, ಬೇರೆ ಕುಟುಂಬಗಳು ಹೇಗಾದ್ರೂ ಹಾಳಾಗಿ ಹೋಗ್ಬೇಕಲ್ಲ? ನಾನು ಹಾಗೆ ಹೇಳಲಿಲ್ಲ ಮಾವ. ನೋಡಿ, ಈಗ ನಾನು ಬಂದಿರೋದು ನಿಮ್ಮ ಫ್ಯಾಮಿಲಿನ ನಮ್ಮ ಫ್ಯಾಮಿಲಿನ ಒಂದು ಮಾಡೋದಕ್ಕೋಸ್ಕರ. ಅದಕ್ಕೆ ನಾನೇನು ಮಾಡ್ಬೇಕು ಹೇಳು? ನಿಮ್ಮಿಂದ ಒಂದೇ ಒಂದು ಉಪಕಾರ ಆಗಬೇಕು. ಉಪಕಾರ? ನನಗೆ ಅಪಕಾರ ಮಾಡಿದವ್ರಿಗೆ ನಾನು ಉಪಕಾರ ಮಾಡಬೇಕು. ಚೆನ್ನಾಗಿದೆ ಗಾಂಧಿ ತತ್ವ. ಒಂದು ಕೆನ್ನೆಗೆ ಹೊಡೆಸ್ಕೊಂಡದನ್ನ ಮರೆತು ಇನ್ನೊಂದು ಕೆನ್ನೆ ಕೊಟ್ಟು ಹೊಡೆಸ್ಕೋಬೇಕು. ನೋಡಿ, ಹಾಗೆಲ್ಲ ಹೇಳಬೇಡಿ. ಆದಿ ನಿರೋಷನ ಮದುವೆ ಆಗ್ತಾ ಇದ್ದಾನೆ. ಆದರೆ ಆ ಮದುವೆಗೆ ನಾವು ಯಾರು ಹೋಗಬಾರ್ದು ಅಂತ ಕಂಡೀಷನ್ ಹಾಕಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ನೀವು ನಮ್ಮ ಫ್ಯಾಮಿಲಿಗೆ ಹಿಂದೆ ತೊಂದರೆ ಮಾಡಿದ್ರಿ ಅಂತ. ನಾನು ರಂಜಿತ್ ಮದುವೆ ಆದಾಗಿಂದ ನಮ್ಮ ಮೇಲೆ ಆದಿ ಕೋಪ ಮಾಡ್ಕೊಂಡಿದ್ದಾನೆ. ಅವನೀಗ ನಿರೋಷನೇ ಮದುವೆ ಆಗ್ತಾ ಇದ್ರು ನಿರೋಷ ನಿಮ್ಮ ಮಗಳೇ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ.
ಅವನೊಬ್ಬನ್ ಬಿಟ್ರೆ ನಮ್ಮನೇಲಿ ಎಲ್ಲರೂ ನಿರೋಷನ ನಿಮ್ಮ ಮಗಳು ಅಂತ ಒಪ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಮನೇಲಿ ದೊಡ್ಡ ಸಮಸ್ಯೆ ಆಗಿದೆ. ನಿಮ್ಮ ಮನೆಯಲ್ಲಿ ಆಗಿರೋ ಸಮಸ್ಯೆಗೆ ನಾನು ಪರಿಹಾರ ಹುಡುಕೊಡ್ಬೇಕಾ? ಸುಮ್ಮನೆ ಹೋಗು, ಇದು ನನ್ನಿಂದ ಸಾಧ್ಯ ಆಗದಿರೋ ಕೆಲಸ. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡಿ. ಈ ಸಮಸ್ಯೆನ ನೀವು ಮಾತ್ರ ಸಾಲ್ವ್ ಮಾಡಕ್ ಸಾಧ್ಯ. ಒಂದ್ಸಲ ಆದಿ ಹತ್ರ ಹೋಗಿ ನನ್ನಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ತೊಂದರೆ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಒಂದ್ಸಲ ಕ್ಷಮೆ ಕೇಳಿ. ಖಂಡಿತ ಅವ್ನು ನಿಮ್ಮ ವಿಷಯದಲ್ಲಿ ಸಾಫ್ಟ್ ಆಗ್ತಾನೆ. ನಿರೋಷನ ನಿಮ್ಮ ಮಗಳು ಅಂತಲೂ ಒಪ್ಕೊಳ್ತಾನೆ. ಅವನು ನಮ್ಮನ್ನೆಲ್ಲ ಮದುವೆ ಕರೀತಾನೆ. ಎಲ್ಲರೂ ಸಂತೋಷವಾಗಿರ್ಬೋದು. ದಯವಿಟ್ಟು ಒಂದ್ಸಲ ಆದಿ ಹತ್ರ ಕ್ಷಮೆ ಕೇಳಿ. ಏನ್ ಹೇಳಿದೆ? ನಾನು ಆದಿತ್ಯನ ಹತ್ರ ಹೋಗಿ ಕ್ಷಮೆ ಕೇಳ್ಕೋಬೇಕಾ? ಚೆನ್ನಾಗಿದೆ. ಯಾವತ್ತಾದರೂ ಹುಲಿ ಹುಲ್ಲು ತಿನ್ನೋದನ್ನ ಕೇಳಿದ್ಯಾ? ಇಲ್ಲ ಅಲ್ವಾ? ಹಾಗೆ ಈ ಚಿದಂಬರಂ ತನ್ನ ಜೀವ ಇರೋವರೆಗೂ ಆದಿತ್ಯನ ಹತ್ರ ಹೋಗಿ ಕ್ಷಮೆ ಕೇಳಲ್ಲ. ನಾನು ಹುಲಿತನನೇ ಬದುಕ್ತೀನಿ ಹೊರತು ಇನ್ನೊಬ್ಬರ ಹತ್ರ ಇಲಿ ತರ ಹೋಗಿ ತಲೆ ತಗ್ಸಲ್ಲ. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡಿ. ನಿಮ್ ಕಾಲು ಹಿಡ್ಕೊಂಡು ಕೇಳ್ಕೊಳ್ತೀನಿ. ನೀವು ಒಂದ್ಸಲ ಆದಿ ಹತ್ರ ಕ್ಷಮೆ ಕೇಳಿ ಸಾಕು. ಆಗ ನಾನು, ರಂಜಿತ್, ನೀವು, ಅಲ್ಲಿ ಆದಿ, ನಿರೋಷ, ನಮ್ಮಪ್ಪ ಅಮ್ಮ ಎಲ್ಲರೂ ಸಂತೋಷವಾಗಿರ್ತಾರೆ. ನಮ್ಮೆಲ್ಲರೂ ಒಂದು ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಪ್ಲೀಸ್ ಒಂದ್ಸಲ ಆದಿ ಹತ್ರ ಕ್ಷಮೆ ಕೇಳಿ. ಪಾಪ ಪುಣ್ಯದ ಲೆಕ್ಕ ಹಾಕ್ಕೊಂಡು ಪಾಪಿಗಳ ಪ್ರಾಯಶ್ಚಿತ್ತಕ್ಕೆ ಕ್ಷಮೆ ಕೊಟ್ಟು ಬದುಕಿ ನಾನೇನು ಸಾಧಿಸಬೇಕಾಗಿಲ್ಲ. ನನ್ನ ಲೆಕ್ಕದ ಪುಸ್ತಕದಲ್ಲಿ ಪುಣ್ಯಕ್ಕೆ ಫುಲ್ ಸ್ಟಾಪ್ ಕೊಟ್ಟು ಪಾಪಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದೀನಿ. ನನ್ನ ಹಿಟ್ ಲಿಸ್ಟಲ್ಲಿರೋ ಪಾಪಿಗಳನ್ನ ಪರಲೋಕಕ್ಕೆ ಕಳಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಹಾಗೆಲ್ಲ ಮಾತಾಡಬೇಡಿ. ದಯವಿಟ್ಟು ಒಪ್ಕೊಳ್ಳಿ. ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಮಗಳು ನಿರೋಷಗೋಸ್ಕರನಾದರೂ ಒಪ್ಕೊಳ್ಳಿ. ರಂಜಿತ್ಗೆ ಸಾಲ ಕೊಡಿಸಿರೋ ವಿಷಯ ಏನಾದರೂ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗುತ್ತೆ. ನಿರೋಷ ಮದುವೆನೂ ನಿಂತು ಹೋಗುತ್ತೆ. ಈ ವಿಷಯ ಆದಿಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಕ್ಷಮೆ ಕೇಳಿದ್ರೆ ಮುಂದೆ ಆಗೋ ಅನಾಹುತಗಳನ್ನೆಲ್ಲ ತಪ್ಪಿಸ್ಬಹುದು. ಹೌದು, ನಿಮ್ಮೆಲ್ಲರನ್ನೂ ಒಂದು ಮಾಡಿದರೆ ನನಗೇನು ಸಿಗತ್ತೆ? ನಿಮ್ಮ ಅಣ್ಣ, ನಿಮ್ಮಪ್ಪ, ನಿನ್ನ ತಮ್ಮ ಇವರೆಲ್ಲರೂ ನನಗೆ ಮಾಡಿದ ಅವಮಾನ, ಬಿಸ್ನೆಸ್ ಅಲ್ಲ ಅದು ಲಾಸು, ಎಲ್ಲ ವಾಪಸ್ ಬಂದ್ಬಿಡುತ್ತಾ? ಇದರಿಂದ ನಿಮಗೆ ಅನುಕೂಲ ಆಗತ್ತೆ ವಿನಃ ನನಗೆ ಯಾವ ರೀತಿಯಿಂದನೂ ಅನುಕೂಲ ಆಗಲ್ಲ. ಚೆನ್ನಾಗಿದೆ ನೀನು ಹೇಳೋದು. ಬೇರೆಯವ್ರ ಕುಟುಂಬದ ನೋವಲ್ಲಿ ನೀವುಗಳು ಸಂತೋಷ ಪಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಎಲ್ಲಿ ಬಿಡ್ತೀಯ ಬುದ್ಧಿ? ಎಷ್ಟೇ ಆಗಲಿ ನೀನು ಆ ಸೂರ್ಯನ ಮಗಳು ತಾನೆ. ನೀನು ಹೇಗೆ ನನ್ನ ಮಗನ ನನ್ನಿಂದ ದೂರ ಮಾಡಿದೆಯೋ ಹಾಗೆ ನಿನ್ನನ್ನ ನನ್ನ ಮಗನಿಂದ ದೂರ ಮಾಡಿ ನಿನ್ನ ಮತ್ತೆ ಸೂರ್ಯನ ಮನೆಗೆ ಕಳಿಸ್ತೇನೆ. ಅಷ್ಟೇ ಅಲ್ಲ, ನನ್ನ ಮಗಳ ಮದುವೆ ನಡೆಯುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಆ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ಈ ಮದುವೆ ನಡೆಯಲ್ಲ. ಇನ್ನೊಂದು ಕ್ಷಣ ಇಲ್ಲಿ ನಿಲ್ದೆ ಹೊರಟೋಗೋ, ಇಲ್ಲ ಅಂದ್ರೆ ಸೆಕ್ಯೂರಿಟಿಯನ್ನು ಕರೆಸಿ ನಿನ್ನ ಆಚೆ ಕಳಿಸ್ಬೇಕಾಗತ್ತೆ.
ಏನು ನಗ್ತಾ ಇದೆಯಾ? ಮದುವೆ ನಿಲ್ಸೋದಕ್ಕೊಂದು ಐಡಿಯಾ ಕೊಡು. ನಿಮ್ಮ ಸೊಸೆನೇ ಐಡಿಯಾ ಕೊಟ್ಟು ಹೋಗ್ತಿದ್ದಾಳಲ್ವಾ ಸರ್, ಇನ್ನು ನಾನೇನು ಐಡಿಯಾ ಕೊಡೋದು? ವಾಟ್? ಎಸ್, ನಿಮ್ಮ ಮಗಳು ಮದುವೆನ ನಿಲ್ಲಿಸೋದಕ್ಕೆ ನಿಮ್ಮ ಸೊಸೆನೇ ಐಡಿಯಾ ಕೊಟ್ಟು ಹೋಗ್ತಿದ್ದಾಳೆ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ.